ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ತುಂಬ ಆರೋಗ್ಯಕರವಾದಂತಹ ಬಾರ್ಲಿ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ BP ಶುಗರ್ ಎಲ್ಲ ಇದ್ದವರಿದ್ದರೆ ಅವರಿಗೊಂದು ತಿಂಡಿ, ಬಾಕಿಯವರಿಗೆ ಬೇರೆ ಒಂದು ತಿಂಡಿ ಎಲ್ಲ ಮಾಡಬೇಕಲ್ಲ, ಅದೇ ರೀತಿ ಮಾಡದೆ ನೋಡಿ ಈ ಬಾರ್ಲಿ ಉಪ್ಪಿಟ್ಟು ಮಾಡಿದರೆ ಮನೆಯವರಿಗೆಲ್ಲ ತುಂಬ ಖುಷಿಯಾಗುತ್ತೆ. ಇದನ್ನು ಬೆಳಗ್ಗೆ ತಿಂಡಿಯಾಗಿ ಅಥವಾ ಸಂಜೆ ಡಿನ್ನರ್ ಆಗಿ ಎಲ್ಲ ನಮಗೆ ಸೇವಿಸಬಹುದು. BP ಶುಗರ್, ಕೊಲೆಸ್ಟ್ರಾಲ್, ಅದೇ ರೀತಿ ಫ್ಯಾಟಿ ಲಿವರ್ ಎಲ್ಲ ಇರುವವರು ಮತ್ತು ಡಯೆಟ್ ಮಾಡುವವರೆಲ್ಲ ದಿನ ಗೋಧಿ ದೋಸೆ ಚಪಾತಿ ಎಲ್ಲ ತಿನ್ನುವವರಿಗೆ ಏನಾದರೂ ಸ್ಪೆಷಲಾಗಿ ಬಾಯಿಗೆ ರುಚಿಯಾಗಿ ತಿನ್ನಬೇಕು ಅಂತ ಅನಿಸಿದಾಗ ಇದೇ ರೀತಿ ಬಾರ್ಲಿ ಉಪ್ಪಿಟ್ಟನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಫಸ್ಟಿಗೆ ನಾನಿಲ್ಲಿ 1 ಕಪ್ ಬಾರ್ಲಿಯನ್ನು ತಗೊಳ್ತಾ ಇದ್ದೀನಿ. ಈ ಬಾರ್ಲಿಯನ್ನು ನಾವೊಂದು 5-6 ಸರ್ತಿ ಚೆನ್ನಾಗಿ ತೊಳಿಬೇಕು. ತೊಳೆದ ಬಾರ್ಲಿಯನ್ನು ಒಂದು ಪ್ರೆಷರ್ ಕುಕ್ಕರಿಗೆ ಹಾಕಿ ಒಂದು ಕಪ್ ಬಾರ್ಲಿಗೆ 2 ಕಪ್ ನೀರನ್ನು ಹಾಕಿ ಇದನ್ನು 3 ವಿಸಿಲ್ ಆಗುವಷ್ಟು ನಾವು ಬೇಯಿಸಬೇಕು. ಇಲ್ಲ ಪಾತ್ರೆಯಲ್ಲಿ ಹಾಕಿ ಬೇಯಿಸಿದ್ರೂ ಆಗುತ್ತೆ. ಬಾರ್ಲಿಯನ್ನು ಬೇಯಲಿಕ್ಕಿಟ್ಟು ಇದಕ್ಕೆ ಬೇಕಾದ ಸ್ವಲ್ಪ ತರಕಾರಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಳ್ಳೋಣ. ಒಂದು ಮೀಡಿಯಮ್ ಸೈಜ್ ಕ್ಯಾರೆಟನ್ನು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೀನ್ಸ್ ಮತ್ತು ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಕ್ಯಾಪ್ಸಿಕಮ್ ಹಾಕ್ಬೋದು, ಅದೇ ರೀತಿ ಕ್ಯಾಬೇಜನ್ನು ಹಾಕ್ಬೋದು. ನಮ್ಮ ಹತ್ರ ಯಾವ ತರಕಾರಿ ಇದೆಯೋ ಆ ತರಕಾರಿಯನ್ನೆಲ್ಲ ಹಾಕ್ಬೋದು. ಹಾಗೆ ಸ್ವಲ್ಪ ತುರಿದಿರುವ ತೆಂಗಿನಕಾಯಿ ಮತ್ತು ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನೋಡಿ, ನಾವು ಬಾರ್ಲಿಯನ್ನು ಚೆನ್ನಾಗಿ ಬೇಯಿಸಿ ಇದೇ ರೀತಿ ಅದರ ನೀರನ್ನು ಸೋಸಿ ತೆಗೆದು ತಗೋಬೇಕು. ಆ ನೀರನ್ನು ನಾವು ಚೆಲ್ಲಬಾರ್ದು. ಆ ನೀರು ನಾವು ಕುಡಿಬೇಕು. ಕುಡಿದ್ರೆ ಬಾರ್ಲಿಯನ್ನು ಬೇಯಿಸಿದ ನೀರು ಕುಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಉರಿ ಮೂತ್ರ ಇದ್ದವರಿಗೆ ಅದು ಕಮ್ಮಿ ಆಗಲಿಕ್ಕೆ ಮತ್ತು ಶರೀರಕ್ಕೆ ತಂಪನ್ನು ಕೊಡುತ್ತೆ. ಮತ್ತು ನಮ್ಮದು ಕಿಡ್ನಿ ಅಂಥದ್ದು ಪ್ರಾಬ್ಲಮ್ ಎಲ್ಲ ಇದ್ದರೆ ಬಾರ್ಲಿ ನೀರನ್ನು ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ, ಹಾಗೆ ಬಾರ್ಲಿಯನ್ನು ಬೇಯಿಸಿ ಇಟ್ಟಿದ್ದಾಯಿತು. ತರಕಾರಿ ಎಲ್ಲ ರೆಡಿಯಾಗಿದೆ. ಇನ್ನು ಒಂದು ಪ್ಯಾನ್ ಒಳ್ಳೆ ಬಿಸಿ ಆದಮೇಲೆ ಅದಕ್ಕೆ ನಮಗೆ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿದರೆ ಸಾಕು, ಜಾಸ್ತಿ ಎಣ್ಣೆ ಬೇಡ. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ, ನಿಮಗೆ ಎಣ್ಣೆ ಬೇಡ ಅಂದರೆ ಒಲಿವ್ ಆಯಿಲ್, ಈಗ ಆಯಿಲ್ ಯೂಸ್ ಮಾಡೋದವರಾದರೆ ಒಲಿವ್ ಆಯಿಲ್ ಅಥವಾ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆಯನ್ನು ಹಾಕಿದರೂ ಆಗುತ್ತೆ. ಇನ್ನು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ, ಆಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಟಿರುವಂತಹ ಈರುಳ್ಳಿಯನ್ನು ಹಾಕಿ ಇದೇ ರೀತಿ ಲೈಟಾಗಿ ಇದನ್ನು ಫ್ರೈ ಮಾಡಬೇಕು. ನಾವು ಸಾಮಾನ್ಯ ಉಪ್ಪಿಟ್ಟಿಗೆ ಹೇಗೆ ಮಾಡ್ತೀವೋ ಅದೇ ರೀತಿ ಈರುಳ್ಳಿ ಲೈಟಾಗಿ ಇದೇ ರೀತಿ ಫ್ರೈ ಆದ ಮೇಲೆ ನಾವು ಕಟ್ ಮಾಡಿ ಇಟ್ಟಿರುವಂತಹ ತರಕಾರಿಯನ್ನು ಸೇರಿಸೋಣ. ಕ್ಯಾರೆಟ್ ಮತ್ತು ಬೀನ್ಸನ್ನು ಮಾತ್ರ ನಾನಿವಾಗ ಸೇರಿಸಿದ್ದೀನಿ. ನಿಮ್ಮ ಹತ್ರ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್, ಕ್ಯಾಬೇಜ್ ಇದ್ದರೆ ಕ್ಯಾಬೇಜ್, ನಿಮಗೆ ಇಷ್ಟ ಇರುವ ತರಕಾರಿ ಯಾವುದಿದೆಯೋ ಅದನ್ನೆಲ್ಲ ಇದಕ್ಕೆ ಸೇರಿಸ್ಬೋದು. ಚೆನ್ನಾಗಿ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಒಂದು 2 ಸೆಕೆಂಡ್ ಬಿಡಬೇಕು. ಇದಕ್ಕೆ ನಾವು ನೀರು ಸೇರಿಸ್ತಾ ಇಲ್ಲ. ನಾವು ಬಾರ್ಲಿಯನ್ನು ಆಲ್ರೆಡಿ ಬೇಯಿಸಿ ಇಟ್ಟಿದ್ದೀವಲ್ಲ, ಅದಕ್ಕೆ ನೀರನ್ನು ನಾವು ಸೇರಿಸ್ತಾ ಇಲ್ಲ. ಈ ರೀತಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಲೈಟಾಗಿ ಮಿಕ್ಸ್ ಮಾಡಿ ಮುಚ್ಚಿ ಒಂದು 2 ಸೆಕೆಂಡ್ ಬಿಡಬೇಕು. 2 ಸೆಕೆಂಡ್ ಆದಮೇಲೆ ಓಪನ್ ಮಾಡಿ ಮಿಕ್ಸ್ ಮಾಡಬೇಕು. ಸ್ಟವ್ ಮಾತ್ರ ನಾವು ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ನಾವು ನೀರೆಲ್ಲ ಹಾಕಿಲ್ಲಲ್ಲ, ಆ ಎಣ್ಣೆ ಮತ್ತು ಆ ಹಬೆಯಲ್ಲೇ ಈ ತರಕಾರಿ ಎಲ್ಲ ಬೇಯಬೇಕು. ನೋಡಿ, 2 ಸೆಕೆಂಡ್ ಆದ ತಕ್ಷಣ ಇದನ್ನು ಓಪನ್ ಮಾಡಿ ಒಂದು ಸರ್ತಿ ಇದೇ ರೀತಿ ಮಿಕ್ಸ್ ಮಾಡಿ ಇನ್ನು ಇದನ್ನು ಮುಚ್ಚಿ ಒಂದು 2 ಸೆಕೆಂಡ್ ಬಿಟ್ಟರೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಇವಾಗ ನಮ್ಮದು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಜಾಸ್ತಿ ಓವರಾಗಿ ಬೇಯಬೇಕಾದ ಅವಶ್ಯಕತೆ ಇಲ್ಲ. ಇನ್ನೊಂದು ಸರ್ತಿ ಇದೇ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನಾವು ಬೇಯಿಸಿ ಇಟ್ಟಿರುವಂತಹ ಬಾರ್ಲಿಯನ್ನು ಇದಕ್ಕೆ ಸೇರಿಸಬೇಕು. ನೋಡಿ, ಬಾರ್ಲಿಯನ್ನು ಇದಕ್ಕೆ ಸೇರಿಸಿದಾಯಿತು. ಇನ್ನು ನಮಗೆ ಇದಕ್ಕೆ ನಾವು ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೀವಲ್ಲ, ಆ ತುರಿದಿಟ್ಟಿರುವ ತೆಂಗಿನಕಾಯಿಯನ್ನು ಸಹ ಇದಕ್ಕೆ ಸೇರಿಸಬೇಕು. ಅದರೊಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇಕಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸಹ ಸೇರಿಸ್ಬೋದು. ನಾನಿಲ್ಲಿ ನಿಂಬೆಹಣ್ಣಿನ ರಸವನ್ನು ಸೇರಿಸಿದ್ಲ. ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ತುರಿದಿರೋ ತೆಂಗಿನಕಾಯಿಯನ್ನು ಸಹ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ನಮ್ಮದು ಬಾರ್ಲಿ ಉಪ್ಪಿಟ್ಟು ಇಲ್ಲಿ ಆಲ್ಮೋಸ್ಟ್ ರೆಡಿ ಆಯಿತು. ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಬೇಕಂದರೆ ಟೇಸ್ಟಿನ ಸ್ವಲ್ಪ ಚೆನ್ನಾಗಿ ಬೇಕು ಅಂದರೆ ಲಾಸ್ಟಿಗೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆಯನ್ನು ನಮಗೆ ಇದಕ್ಕೆ ಸೇರಿಸ್ಬೋದು. ಸೇರಿಸಿಲ್ಲ ಅಂದರೂ ಪರವಾಗಿಲ್ಲ. ಆದರೆ ಮನೇಲಿ ಈಗ ಮಕ್ಕಳು ಎಲ್ಲ ತಿನ್ನಬೇಕು, ಅವರಿಗೆ ಸ್ವಲ್ಪ ಟೇಸ್ಟಿಯಾಗಿ ಬೇಕು ಅಂದರೆ ಇದನ್ನೆಲ್ಲ ಚೆನ್ನಾಗಿ ಇದೇ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ 1 ಚಮಚ ಅಥವಾ ತುಪ್ಪ ಅಥವಾ ಬೆಣ್ಣೆಯನ್ನು ಸ್ವಲ್ಪ ಇದರ ಮೇಲೆ ಹಾಕಿ ಇದನ್ನು ಮುಚ್ಚಿ ಒಂದು 5 ನಿಮಿಷ ಬಿಡಬೇಕು. ನಾವು ತುರಿದಿರೋ ತೆಂಗಿನಕಾಯಿ ಎಲ್ಲ ಹಾಕಿದ್ದೀವಲ್ಲ, ಅದೆಲ್ಲ ಒಳ್ಳೆ ಸೆಟ್ ಆಗುತ್ತೆ. ಆಮೇಲೆ ನಮ್ಮದು ಬಿಸಿ ಬಿಸಿಯಾಗಿರುವ ಬಾರ್ಲಿ ಉಪ್ಪಿಟ್ಟನ್ನು ನಮಗೆ ಸರ್ವ್ ಮಾಡ್ಬೋದು. ಒಳ್ಳೆ ಟೇಸ್ಟ್ ಇದು. ತುಂಬ ತರಕಾರಿ ಎಲ್ಲ ಹಾಕಿ ಮಾಡಿದರೆ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು. ಎಲ್ಲರಿಗೂ ಸಹ ತುಂಬ ಇಷ್ಟ ಆಗುತ್ತೆ. ನಮಗೀಗ ಲೈಟಾಗಿ ಡಿನ್ನರಿಗೆ ಅಥವಾ ಸಂಜೆ ಹೊತ್ತಿಗೆಲ್ಲ ಏನಾದರೂ ಲೈಟಾಗಿ ತಿನ್ನಬೇಕು ಅಂದರೆ ಇದೇ ರೀತಿ ಬಾರ್ಲಿ ಉಪ್ಪಿಟ್ಟನ್ನು ಟ್ರೈ ಮಾಡಿ ನೋಡಿ. ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಸಹ ನಮಗೆ
ಲಂಚಿಗೆ ಮಧ್ಯಾಹ್ನ ಲಂಚಾಗಿ ಸಹ ನಮಗೆ ಇದನ್ನು ಸೇವಿಸ್ಬೋದು. ಒಂದು ಸಾರಿ ಆದರೂ ಇದೇ ರೀತಿ ಬಾರ್ಲಿ ಉಪ್ಪಿಟ್ಟನ್ನು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಸಿಂಪಲ್ ಆಗಿರುವ ಇನ್ನೊಂದು ವಿಡಿಯೋ ಆಗಿ ಬರ್ತೀನಿ. ಟಿಲ್ ದೆನ್ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.